ಸೊ ಈ ಥರ ಬ್ಲ್ಯಾಕ್ ಫುಲ್ ಹಾಕ್ಕೊಂಡು ರೆಡಿ ಆಗಿದ್ದೀನಿ. ಸೊ ಲಗೇಜ್ ಎಲ್ಲ ಪ್ಯಾಕ್ ಆಗಿದೆ. ಈಗ ಚೌಟ್ರಿಗೆ ಹೋಗಬೇಕು. ಈಗ 3 o'clock ಆಗಿದೆ. ಸೊ ಬನ್ನಿ. ನಾನು ಲಗೇಜ್ ಎಲ್ಲ ಪ್ಯಾಕ್ ಮಾಡೋದಷ್ಟಕ್ಕೆ ಎಲ್ಲ ಪೂಜೆ ಎಲ್ಲ ಮಾಡಿದರು. ಕಲಶ ಎತ್ತಕ್ಕೆ ಸ್ಟಾರ್ಟ್ ಮಾಡಿದ್ರು. ಕಾರ್ಗೆಲ್ಲ ಪೂಜೆ ಎಲ್ಲ ಮುಗ್ದೋಗಿತ್ತು. ಇನ್ನು ನಮ್ಮ ಅಕ್ಕವರೆಲ್ಲ ರೆಡಿಯಾಗಿದ್ದರು. ನೀವು ನೋಡ್ಬೋದು. ಧೃತಿ, ನಾನು ಎಲ್ಲರೂ ಇವ್ನು ನಮ್ಮ ಗೌರವು ಅಂದು ಹಿಡಿಯೋಕ್ಕಂತ ಹಾಗೆ ಕಾರ್ಗಿನ್ನು ಡೆಕೋರೇಟ್ ಮಾಡ್ತಾಯಿದ್ರು. ಇವ್ರು ನಮ್ಮ ಅತ್ತೆ ಗೊತ್ತಲ್ವ, ನಗಿ ಅಂತ ಹೇಳ್ತಾ ಇದ್ದೆ ನಾನು. ಸೀರಿಯಸ್ ಆಗಿರ್ತಾರೆ ಅದಕ್ಕೋಸ್ಕರ. ಇನ್ನು ನಮ್ಮ ಮಾವ ಎಲ್ಲ ಚೌಟ್ರಿಗೆ ಹೊರಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಈ ಪಿಕ್ಕೆ ಕಾರ್ಗೆ ಅನಿಸಿದ್ದು. ಸೊ ನೀವು ನೋಡ್ಬೋದು ಎಲ್ಲದಕ್ಕೂ ಡೆಕೋರೇಟ್ ಆಗಿದೆ. ಇನ್ನು ಸ್ಟಾರ್ಟ್ ಆಯಿತು, ನಾವು ಹೊರಟ್ವಿ. ಸೊ ಫ್ರೆಂಡ್ಸ್, ಈಗ ರೀಚ್ ಆಗಿದ್ದೀವಿ ಚೌಟ್ರಿಗೆ. ಬಟ್ ಏನಾಗಿದೆ ಅಂದರೆ ಕ್ಯಾಮ್ರಾಮ್ಯಾನ್ ಅವರು ರೋಡು ಮಿಸ್ ಮಾಡ್ಕೊಂಡಿದ್ದಾರೆ. ಸೊ ಅವ್ರಿಗೋಸ್ಕರ ನಾವು ಕಾರಲ್ಲೇ ಕೂತಿದ್ದೀವಿ. ಫೋಟೋ ಎಲ್ಲ ತೆಗಿತಾರೆ ಅಂತ ಹೇಳಿದ್ರು. ಸೊ ಅದಕ್ಕೆ ಇಲ್ಲೇ ಕುಣಿಸಿದ್ದಾರೆ ನಮ್ಮನ್ನ. ಸೊ ಅವರೆಲ್ಲ ಬಂದಮೇಲೆ ತೋರಿಸ್ತೀನಿ ಯಾವ ಥರ ಇದೆ ಚೌಟ್ರಿ, ಏನೇನು ಮಾಡ್ತಾರೆ ಅಂತ. ಹಾಗೆ ಇಲ್ಲಿ ವಿಘ್ನೇಶ್ವರ ದೇವಸ್ಥಾನ ಇತ್ತು. ಆಲ್ಮೋಸ್ಟ್ ಎಲ್ಲ ಕಡೆನೂ ಇರುತ್ತೆ. ಸೊ ಎಲ್ಲರೂ ಕಾರಿಂದ ಹಿಡಿದು ಮತ್ತು ನನ್ನ ಮಗಳು ಡೋಲ್ ಸೌಂಡಿಗೆ ಅವಳು ಡ್ಯಾನ್ಸ್ ಆಡೋದು ಅವ್ಳಿಗೆ ತುಂಬಾ ಇಷ್ಟ. ಹಾಗೆ ಸ್ವಲ್ಪ ಕ್ಯಾಪ್ಚರ್ ಮಾಡಿದ್ರು ಫೋಟೋಸ್ ಎಲ್ಲ. ಇನ್ನು ಸ್ಟಾರ್ಟ್ ಆಯಿತು, ಚೌಟ್ರಿಗೆ ಹೊರಟ್ವಿ. ಹಾಗೆ ಇವ್ರು ಬಂದು ಯಲಹಂಕ MLA. ನಿಮ್ಗೆ ಆಲ್ರೆಡಿ ಎಲ್ಲರಿಗೂ ಗೊತ್ತಿರುತ್ತೆ, ವಿಶ್ವನಾಥ್ ಸರ್ ಅಂತ ಎಲ್ಲರಿಗೂ ಗೊತ್ತಿರುತ್ತೆ. ಬಂದು ವಿಸಿಟ್ ಮಾಡಿ ಹೋದರು. ಹಾಗೆ ಇನ್ನು ಡೆಕೋರೇಷನ್ ಇನ್ನೂ ಪೆಂಡಿಂಗ್ ಇತ್ತು ಆ್ಯಕ್ಚುಲಿ. ಅಷ್ಟೊತ್ತಿಗೆ ಅವ್ರು ಬಂದು ಹೋದರು. ಪಾಪ ಅಷ್ಟು ಬ್ಯುಸಿ ಶೆಡ್ಯೂಲಲ್ಲೂ ಬಂದು. ಹಾಗೆ ಈ ಲೈಟಿಂಗ್ ನಂಗೆ ತುಂಬಾ ಇಷ್ಟ ಆಯಿತು. ಇವರು ಮದುವೆ ಹುಡುಗಿ ಬಂದು ವೆಯ್ಟ್ ಮಾಡ್ತಾಯಿದ್ರು. ಸೊ ಸ್ಯಾರಿ ಎಲ್ಲ ಡ್ರಾಪಿಂಗ್ ಮಾಡ್ಕೊತಾಯಿದ್ರು ನೀಟಿಗೆ. ಅದು ಹಾಗೆ ಕ್ಯಾಪ್ಚರ್ ಮಾಡಿಕೊಂಡು ಇನ್ನು ಹುಡುಗಿನ ಕರ್ಕೊಂಬರ್ಬೇಕಲ್ಲ ಚೌಟ್ರಿ ಒಳಗೆ. ಸೊ ಅದಕ್ಕೆ ಎಲ್ಲ ಪಾನಕ ಮಾಡಿಕೊಂಡು ಕರ್ಕೊಂಡು ಹೋದ್ವಿ. ಹಾಗೆ ದೇವಸ್ಥಾನದಲ್ಲೆಲ್ಲ ಪೂಜೆ ಆದಮೇಲೆ ಅವ್ರಿಗೆ ಹಾರ ಹಾಕ್ಬಿಟ್ಟು ಪಾನಕ ಕುಡಿಸ್ತಾ ಇದ್ದಾರೆ ನಮ್ಮ ಅಕ್ಕ. ಇವಳು ನನ್ನ ಮಗಳಂತೂ ಡೋಲ್ ಹೊಡಿತಾರಲ್ಲ, ಅದಕ್ಕೆ ಅವಳು ಡ್ಯಾನ್ಸ್ ಅಂದರೆ ಡ್ಯಾನ್ಸು ಮಾಡ್ತಾಯಿದ್ರು. ಹಾಗೆ ಅದೆಲ್ಲ ಮುಗಿಸ್ಕೊಂಡು ಚೌಟ್ರಿ ಒಳಗೆ ಬಂದಮೇಲೆ ಲಗ್ನ ಕಟ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾವು ರೆಡಿ ಆಗಕ್ಕೆ ಹೋದ್ವಿ. ಸೊ ಎಂಟ್ರೆನ್ಸ್ ಈ ಥರ ರೆಡಿ ಮಾಡಿದರು. ಇವ್ರು ಬಂದು ನಮ್ಮ ಮಮ್ಮಿ ತಂಗಿ, ಅಂದರೆ ನಾನು ಅಕ್ಕ ಅಂತಲೇ ಕರೆಯೋದು. ಅವ್ರ ಮಗನೂ ಬಂದಿದ್ದರು. ಇದೆಲ್ಲ ಫುಲ್ ಎಂಟ್ರೆನ್ಸ್ ಈ ಥರ ಇದೆ. ಸೊ ವೆಲ್ಕಮ್ ಡ್ರಿಂಕ್ ಸಿಕ್ಕಿದ್ರು. ನಮ್ಮ ಅಕ್ಕವರೆಲ್ಲ ರೆಡಿಯಾಗಿದ್ದರು. ಸೊ ಯಾವ ಥರ ಇದೆ ಅಂತ ನಂಗೆ ಕಮೆಂಟಲ್ಲಿ ತಿಳಿಸಿ. ನನ್ನ ಮಗಳು ಅವಳದೇ ಚೌಟ್ರಿ, ಅವಳದೇ ಎಲ್ಲ ಫುಲ್ ಎಂಜಾಯ್ ಮಾಡ್ತಾಯಿದ್ದು. ಹಾಗೆ ನಾವು ಸ್ವಲ್ಪ ವೀಡಿಯೋಸ್ ಮಾಡ್ಕೊಂಡ್ವಿ. ನೋಡ್ಬೋದು ಅವಳು ಎಷ್ಟು ಹ್ಯಾಪಿಯಾಗಿದ್ದಾಳೆ. ಒಂದು ಹತ್ರ ಇರ್ತಾಯಿಲ್ಲ, ಫುಲ್ಲು ಕಾಲು ನೋವು ನನಗೆ. ಇದೆಲ್ಲ ವೆರೈಟೀಸ್ ಆಫ್ ಏನೇನು ಅಡುಗೆ ಮಾಡಿದರು ಅಂತ ಕ್ಯಾಪ್ಚರ್ ಮಾಡಿದ್ದೀನಿ. ತುಂಬ ಚೆನ್ನಾಗಿತ್ತು. ಅದಾದಮೇಲೆ ಬಂದು ನಾವು ಒಂದು ಸ್ವಲ್ಪ ಫೋಟೋ ಇಡ್ಸ್ಕೊಳೋಣ ಅಂದರೆ ಅಳ್ತಾನೆ ಇದ್ಲು. ಹಾಗೆ ಇದೆಲ್ಲ ಗಿಫ್ಟ್ಸ್ ಬಂದಿರೋ ಅಂಥದ್ದು. ಅಪ್ಪು ಸರ್ದು ಬಂದಿತ್ತು. ಹಾಗೆ ಇದು ಅವ್ರ ಎಂಗೇಜ್ಮೆಂಟ್ದು. ಸೊ ಅವ್ರು ಹಾಯ್ ಅಂತ ಹೇಳ್ತಾಯಿದ್ರು ಅಕ್ಕ. ಸೊ ಇದು ಡೆಕೋರೇಷನ್ ಹಿಂದೆಗಡೆ ಸ್ಟೇಜ್ದು. ಸೊ ನನಗಂತೂ ಸಾಕಾಗೋಯಿತು. ಧೃತಿನ ಹಿಡ್ದು ಅದಕ್ಕೆ ಕೂತ್ಕೊಂಡಿದ್ದೆ. ಇನ್ನು ಅವ್ರ ಫ್ರೆಂಡ್ಸ್ ಎಲ್ಲ ಬಂದು ಕೇಕ್ ಕಟ್ ಮಾಡಿಸ್ತಾಯಿದ್ರು. ಅದೊಂಥರ ಮೆಮೊರೇಬಲ್ ಇರುತ್ತಲ್ವ. ಸೊ ಕೇಕಿಂಗ್ ಕಟ್ಟಿಂಗ್ ಎಲ್ಲ ಆಗ್ತಾಯಿತ್ತು. ಹಾಗೆ ಅವ್ರ ಫೋಟೋಗ್ರಾಫರ್ ಈ ಥರ ತಿರುಗಿ ಅಂತ ಹೇಳ್ತಾಯಿದ್ರು. ಸೊ ಅದೆಲ್ಲ ಆದಮೇಲೆ ನಾನು ಧೃತಿ ಈ ಕಡೆ ಸೈಡಲ್ಲಿ ಕೂತ್ಕೊಂಡಿದ್ವಿ. ಆಗ ಕ್ಯಾಪ್ಚರ್ ಮಾಡಿರೋಂಥದ್ದು. ಇದು ಬಂದು ಫೋಟೋ ಇಡ್ಸ್ಕೊಳಕ್ಕೆ ಮಾಡಿಸಿರೋಂಥದ್ದು. ಯಾರು ಬೇಕಾದ್ರೂ ಫೋಟೋ ಅಲ್ಲಿ ಇಟ್ಕೊಬೋದು. ಇದು ಫುಲ್ ಚೌಟ್ರಿ. ಸಾಕು, ಚೆನ್ನಾಗಿದೆ. ಇಷ್ಟು ಮಾತ್ರ ಇದ್ದರೆ ಸಾಕು. ನನ್ನ ಮಗಳು ನೋಡಿ ಯಾವ ಥರ ಎಲ್ಲ ಅಂದರೆ ಅವಳದೇ ರಾಜಭಾರ. ಸೊ ಫ್ರೆಂಡ್ಸ್, ಆಲ್ರೆಡಿ ರಿಸೆಪ್ಷನ್ ಹೋಗಿದ್ದು. ಈಗ ಅಷ್ಟಕ್ಕೆಲ್ಲ ರೆಡಿ ಮಾಡ್ಕೊಬೇಕು. ಸೊ ಬನ್ನಿ, ಈಗ 12:30 ಆಗಿದೆ ಟೈಮು. ಟೀಗೆ ಹಾಲು ಬೇಕು ಅಂದ್ಬಿಟ್ಟು ಹಾಲು ಕಾಯಿಸ್ತಾರೆ, ಇಸ್ಕೊಂಬರಕ್ಕೆ ಹೋದೆ. ಇದು ಖಾರ ಪೊಂಗಲ್ ಮಾಡಿದರು. ಹಾಗೆ ಇಲ್ಲೂ ಆಸೆ ಬರೀತಾರೆ. ಇನ್ನು ಹುಡುಗಿ ಅರ್ಶಿನ ಹುಡುಗಿಗೆ ಇಕ್ತಾರೆ, ಹುಡುಗ ಅರ್ಶಿನ ಹುಡುಗಿಗೆ ಇಕ್ತಾರೆ. ಸೊ ಇದು ಬಂದು ಅಕ್ಕ ಇದ್ದಾರಲ್ವ, ಅವರಮ್ಮ, ಅಂದರೆ ಹುಡುಗಿಯವರ ಅಮ್ಮ. ಇವಾಗ ನಾವು ಸ್ಟಾರ್ಟ್ ಮಾಡಿದ್ವಿ. ನಮ್ಮ ಅತ್ತೆ ಇಕ್ಕಕ್ಕೆ ಹೋಗಿದ್ದಾರೆ. ಇದು ಬಂದು ಹುಡುಗಂದು, ಹುಡುಗಿ ಇಕ್ಕೋದು ಅರ್ಶಿನ. ಇದು ನಮ್ಮ ಅತ್ತೆನೇ. ಇವ್ರು ನಮ್ಮ ಚಿಕ್ಕತ್ತೆ, ಅವ್ರು ನಮ್ಮ ದೊಡ್ಡತ್ತೆ, ಅತ್ತೆ ಅಂತ. ಅದಾದಮೇಲೆ ನಾನು ಇಕ್ಕಕ್ಕೆ ಬಂದೆ. ಇನ್ನು ಧೃತಿ ಎದ್ದೇಳ್ತಾಳೆ ಅಂತ ಅದಕ್ಕೆ ಅವ್ರು ಹೇಳ್ತಾರೆ ನೀಟಿಗೆ ಇಕ್ಕು ಫುಲ್ಲು ಅಂತ. ಸೊ ನೀಟಿಗೆ ಇಕ್ಕಿ ಇವರು ಹಾಡು ಹೇಳೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಬಂದು ನಮ್ಮ ಮಾಲಕ್ಕ ಅವರ ಅತ್ತೆ.
ಸೊ ಸ್ಟಾರ್ಟ್ ಮಾಡಿದ್ದಾರೆ, ಕೇಳಿಸ್ಕೊ. ಏನು ಮಾಡ್ತೀನಿ ತಲೆ ಮೇಲೆ ಆಶೀರ್ವಾದ ನೋಡಿ ಸಿಸ್ಟರ್ ಹಿಂಗೆ ಬರ್ತೀನಿ ನೋಡಿ ಇದು ಹೌದಾಗ ಸೊ ಅರ್ಶಿನ ಇಕ್ಕೋಕ್ಕೆ 3 ಗಂಟೆ ಆಗೋಯಿತು. ಸರಿ ಅಂದ್ಬಿಟ್ಟು ನಾನು ಹೋಗಿ ಮಲ್ಗಕ್ಕೆ ಹೋದೆ, ಧೃತಿನ ಎದ್ದೇಳ್ತಾಳೆ ಅಂತ. ಸೊ ಈ ವಿಡಿಯೋ ಇಷ್ಟೇ, ರಿಸೆಪ್ಷನ್ದು ಎಷ್ಟಾಗಿದೆಯೋ ಅಷ್ಟು ಕ್ಯಾಪ್ಚರ್ ಮಾಡೋಕ್ಕೆ ನಾನು ಟ್ರೈ ಮಾಡಿದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ